ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಿದಾನ್ ಮಾತಾಡ್ತಾ ಇರೋದು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಗೊತ್ತಿದೆ ನಿಮಗೆಲ್ಲ, ಈಗಾಗಲೇ ನಾನು ಕೊಡಗಲ್ಲಿದ್ದೀನಿ. ಆದರೂ ಇಲ್ಲಿ ಫುಲ್ಲು ಜೋರು ಮಳೆ, ಮತ್ತು ನೋಡ್ತಾ ಇರ್ಬೋದು ಫುಲ್ಲು ಚಳಿ. ಯಾಕಂದರೆ ಫುಲ್ಲು ಜಾಕೆಟು ಮತ್ತು ಫುಲ್ಲು ಹ್ಯಾಟೆಲ್ಲ ಹಾಕೊಂಡಿದ್ದೀನಿ. 360 ಆ್ಯಂಗಲಲ್ಲಿ ಫುಲ್ಲು ಕಾಫಿ ತೋಟನೇ ಇಲ್ಲಿ. ತೋಟ ಮನೆ ಬೆಳಗ್ಗೆ ಎದ್ದ ತಕ್ಷಣ ಫುಲ್ಲು ಏನೋ ಬೆಟ್ಟದಂಥ ವ್ಯೂ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸ್ವರ್ಗನೇ ಅನ್ಬೋದು. ಎಲ್ಲರೂ ಹೇಳ್ದಂಗೆ ಕೊಡಗು ಇಸ್ ಮ್ಯಾಜಿಕಲ್ ಬ್ರೋ, ಕೊಡಗು ಇಸ್ ಮ್ಯಾಜಿಕಲ್. ಫುಲ್ಲು ನೋಡಿಬೇಕಂದ್ರೆ ಆ್ಯಕ್ಚುಲಿ ಫುಲ್ ಮಳೆಯಿಂದ ಏನೂ ಕಾಣಿಸ್ತಾ ಇಲ್ಲ. ಫುಲ್ ಫಾಗ್ ಇದೆ. ಇಲ್ಲಾಂದರೆ ಅಲ್ಲಿ ವ್ಯೂ ಮಾತ್ರ ಸೂಪರಾಗಿದೆ. ನೀವು ಕೂಡ ನೋಡ್ಬೋದು. ಕ್ಯಾಮ್ರಾದಲ್ಲಿ ಆದಷ್ಟು ತೋರಿಸ್ತಾ ಇದ್ದೀನಿ, ಬಟ್ ಕ್ಯಾಮ್ರಾಗೆಲ್ಲ ಮಳೆ ಬೀಳ್ತಾ ಇದೆ. ನಾನು ಕಾಣ್ತಿದ್ದೀನೋ ಕಾಣ್ತಿಲ್ಲೋ ಗೊತ್ತಿಲ್ಲ. ಎಲ್ಲರೂ ಕೂಡ ಹಳೆ ವ್ಲಾಗ್ ನೋಡಿ ಇಷ್ಟ ಆಯಿತು ಅಂತ, ಲಾಸ್ಟ್ ವಿಡಿಯೋ ನೋಡಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಪ್ರಕಾರ ಈ ವ್ಲಾಗಲ್ಲಿ ಏನು ಗೊತ್ತಾ, ನೀವು ಫುಲ್ಲು ನನ್ನ ಛತ್ರಿ ಹಿಡ್ಕೊಂಡೇ ವ್ಲಾಗ್ ಮಾಡ್ಬೇಕನ್ಸುತ್ತೆ. ಯಾಕಂದರೆ ಮಳೆ ನಿಂತಲೇ ಇಲ್ಲ. ಲಿಟ್ರಲಿ 3 ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಇದು ಆ್ಯಕ್ಚುಲಿ ಚೆನ್ನಾಗಿರ್ಬೋದು. ಫುಲ್ಲು ಕಾಫಿ ತೋಟ ಹಿಂದ್ಗಡೆ ಎಲ್ಲ ಫುಲ್ಲು ಮಳೆಯಿಂದ ನಾನು ಆ್ಯಕ್ಚುಲಿ ಗಾಡೀಲಿ ಬಂದೆ ರೈನ್ ಕೋಟ್ ಎಲ್ಲ ಹಾಕ್ಕೊಂಡು, ಆದರೂ ಲೈಟಾಗಿ ಒದ್ದೆ ಆದೆ. ಇವಾಗ ಇಲ್ಲಿ ಮಾತ್ರ ಫುಲ್ ಚಳಿ ಇರ್ಬೋದು. ಈಗಾಗಲೇ ನಾವು ಬೇರೆ ಲೊಕೇಶನ್ಗೆ ಬಂದಿದ್ದೀವಿ. ನಾನು ದೊಡ್ಡಮ್ಮ ಅವರೆಲ್ಲ. ದೊಡ್ಡಮ್ಮ ಇಲ್ಲಿ ಒಂದು ಹೊಸ ಲೊಕೇಶನ್ ಇದೆ ಅಂತ ಕರ್ಕೊಬಂದರು. ಸೊ ಫುಲ್ಲು ವೇಷ ಎಲ್ಲ ನೋಡ್ತಾ ಇರ್ಬೋದು, ಫುಲ್ಲು ಚೇಂಜ್ ಆಗಿದೆ. ಒಳಗಡೆ ಫುಲ್ ಕೋಟ್ ಹಾಕ್ಕೊಂಡಿದ್ದೀನಿ. ಚಳಿ ಇದೆ ಇಲ್ಲಿ. ಇಲ್ಲಿ ನಮ್ಮ ದೊಡ್ಡಮ್ಮ ಇದ್ದಾರೆ ನಮ್ಮ ಜೊತೆ. ಗಾಡೀಲಿ ಬಂದಿದ್ದು ಅಲ್ಲಿಂದ ಫುಲ್ ಕೆಳಗಡೆಯಿಂದ. ರೋಡಿಂದ ಒಂದು 2 ಕಿಲೋಮೀಟ್ರ್ ಮೇಲೆ ಬರಬೇಕು. ಏನಂತಾರೆ, ಬೆಟ್ಟದ ಟಾಪಲ್ಲಿ ನೀರು ಬರುತ್ತೆ ಅಂತಾರಲ್ಲ, ನೋಡ್ತಾ ಇರ್ಬೋದು ನೀವು. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ. ಬಟ್ ಫುಲ್ಲು ಚಳಿ ಆಗ್ತಾಯಿದೆ. ಮಳೆ ಫುಲ್ಲು ಆ್ಯಕ್ಚುಲಿ ಒದ್ದೆ ಆಗಿಬಿಟ್ಟಿದ್ದೀನಿ ನಾನು ಆಲ್ಮೋಸ್ಟ್ ಆಲು. ಫುಲ್ಲು 360 ಆ್ಯಂಗಲಲ್ಲಿ ಎಲ್ಲೇ ನೋಡಿದ್ರು ಕಾಡು. ಆ್ಯಕ್ಚುಲಿ ಇಲ್ಲಿಂದನೇ ಎಲ್ಲರಿಗೂ ನೀರು ಪಾಸ್ ಆಗೋದು. ಯಾರ್ಯಾರು ಕೆಳಗಡೆ ಇದ್ದಾರೆ, ಬೆಟ್ಟದಿಂದ ಪೈಪ್ ಕನೆಕ್ಷನ್ ಎಲ್ಲ ಕೊಟ್ಟಿರ್ತಾರೆ ಅವರು. ಇಲ್ಲಿಂದನೇ ಕುಡಿಯೋ ನೀರೆಲ್ಲ, ಇದು ಕುಡಿಯೋಂಥ ನೀರೇ. ಎಲ್ಲರೂ ಇಲ್ಲಿಂದನೇ ನೀರು ಕುಡಿಯೋದು. ಈಗ ನನ್ನ ಕೈಯಲ್ಲಿ ನೋಡ್ತಾ ಇರ್ಬೋದು ಒಂದು ಹೊಸ ಇದಿದೆ. ಇದನ್ನು ನಿಮ್ಮ ಕನ್ನಡದಲ್ಲಿ ಕೇಳಿದ್ರೆ ಕಣಿಲೆ ಏನೋ ಬಿದಿರ್ದು ಅಂತಾರಲ್ಲ, ಬ್ಯಾಂಬು ಇಂದ ಮಾಡಿರುವಂಥದ್ದು. ಯಾವ ಇವೆಲ್ಲ ಇದು ಕಣಿಲೆ ನೋಡ್ತಾ ಇರ್ಬೋದು. ಇದನ್ನೇ ಈಗ ರೈನಿ ಸೀಸನಲ್ಲಿ ಎಲ್ಲರೂ ಇದನ್ನೇ ತಿನ್ನೋದು ಆಲ್ಮೋಸ್ಟ್ ಆಲ್ ಎಲ್ಲರೂ. ನನ್ನ ಲಾಸ್ಟಲ್ಲಿ ಸ್ವಲ್ಪ ಕ್ಲಾರಿಟಿ ಡೌನ್ ಆಗಿತ್ತು. ಆ್ಯಕ್ಚುಲಿ ಒಬ್ಬ ಫ್ರೆಂಡ್ ಹೇಳ್ದ, ಏನೋ ಲಾಸ್ಟಲ್ಲಿ ಕ್ಲಾರಿಟಿ ಡೌನ್ ಆಗಿದೆ, ಏನಾಯಿತು ಬೇರೆ ಫೋನ್ ಚೇಂಜ್ ಮಾಡ್ದ ಅಂತ. ಇಲ್ಲ, ಆ್ಯಕ್ಚುಲಿ ಅದೇ ಫೋನಲ್ಲಿ ಮಾಡಿದ್ದು. ಬಟ್ ಕ್ಲಾರಿಟಿ ಯಾಕೆ ಚೇಂಜ್ ಆಗಿದೆ ಅಂದರೆ ಸ್ವಲ್ಪ ಫಾಗ್ ಇತ್ತು. ಈಗಲೂ ಕೂಡ ಫಾಗ್ ಇದೆ. ಹೇಗೆ ಬರ್ತಿದೆ ಕ್ಲಾರಿಟಿ ಅಂತ ಗೊತ್ತಿಲ್ಲ. ಲಿಟ್ರಲಿ ಫುಲ್ ಫಾಗ್ ಅಂದರೆ ಫಾಗು. ನೀವು ನೋಡಿಬೇಕಂದ್ರೆ ಫುಲ್ ಕಾಣಿಸ್ತಿದೆ ಫಾಗೆಲ್ಲ. ಓಕೆ, ಬಟ್ ಇಲ್ಲೊಂದು ಕಡೆ ಒಂದು ವ್ಯೂ ಪಾಯಿಂಟ್ ಅಂತಾರಲ್ಲ, ಈಗ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ವ್ಯೂ ಪಾಯಿಂಟ್ ಅಂತ ಇದೆ. ಹಾಗೆ ಇಲ್ಲೂ ಕೂಡ ಒಂದೇ ಒಂದು ವ್ಯೂ ಪಾಯಿಂಟ್ ಇದೆ. ಬಟ್ ಈಗ ಫಾಗಿಂದಾಗಿ ನಿಮ್ಗೇನೋ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿಂದ ಬಿದ್ದರೆ ಶ್ರೀ ವೆಂಕಟರಮಣವ್ರ ಗೋವಿಂದ ಕೊನೆಗಂಟ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ನಾವು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಬಂದು ಫುಲ್ ಒದ್ದೆ ಆಗ್ಬಿಟ್ಟಿದ್ದಲ್ಲ, ಅದಕ್ಕೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹಾಗೆ ಈಗ ಸುಮ್ಮನೆ ಒಂದು ರೌಂಡ್ ಬಂದೆ. ಫುಲ್ ಕೂಲಾಗಿದೆ. ಇನ್ನೂ ಮಳೆ ಬರ್ತಾನೆ ಇದೆ, ನೀವು ನೋಡ್ತಾ ಇರ್ಬೋದು. ಫುಲ್ ಕೋಲ್ಡ್ ವೆದರ್ ಮಾತ್ರ. ಇಲ್ಲಿ ಏನಾದ್ರು ಬಂದರೆ ಜಾಕೆಟ್ ಸಮೇತ ಬರಲೇಬೇಕು. ನಾವೆಲ್ಲರೂ ಜಾಕೆಟ್ ಸಮೇತ ಬಂದಿಲ್ಲ ಅಂದರೆ ನಮ್ಮ ಕತೆ ಗೋವಿಂದ. ನೋಡಿ, ಫಾಗ್ ತುಂಬ ಹೋಗ್ಬಿಟ್ಟಿದೆ. ನಾಯಿ ಕೂಡ ಸಾಕಿದ್ದಾರೆ, ನೋಡ್ಬೋದು, ತೋರಿಸ್ತೀನಿ. ಸೂಪಿ ಅಂತ ಹೆಸರು. ನೋಡಿ ಹೆಂಗೆ ಬಂದೇ ಬಿಡ್ತು. ಸೂಪಿ, ಹಾಯ್ ಸೂಪಿ. ನಿಮ್ಮ ಅಭಿಮಾನಿ ಅಣ್ಣ. ಬೆಳ್ತಂಗಡಿ ಸೂಪಿ ನೋಡಿ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ, ಯಾರಪ್ಪ ಇದು ವಿಡಿಯೋ ಮಾಡೋದು ಅಂತ. ಬನ್ನಿ, ಹಾಗೆ ನಾವೀಗ ಅಲ್ಲಿ ಫಾಗ್ ಆಗಿರೋ ಕಡೆ ನಾನೇ ಕರ್ಕೊಂಡು ಹೋಗ್ತೀನಿ. ಮಳೆ ಫುಲ್ ಜೋರು ಮಳೆ. ಆ್ಯಕ್ಚುಲಿ ಕಾಶ್ಮೀರ ಥರನೇ ಇದೆ.
ಫುಲ್ ಫಾಗು. ಆಗಲೇ ಶುರುಲ್ ನೋಡ್ಬೋದು ಹೆಂಗಿತ್ತು ಅಂತ. ಈಗ ಫುಲ್ ಫಾಗ್ ಆಗಿದೆ. ಕಂಟಿನ್ಯೂಸ್ ಆಗಿ ಮಳೆ 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 ವಿತೌಟ್ ಗ್ಯಾಪು. ಪ್ರತಿ ವರ್ಷ ನಾನು ಸಮ್ಮರ್ಗೆ ಬರ್ತಿದ್ದೆ, ಈ ಸಲ ರೈನಿ ಸೀಸನ್ಗೆ ಬಂದಿದ್ದೀನಿ. ಫುಲ್ ಚಳಿ ಚಳಿ ಆಗ್ತಾಯಿದೆ. ಈ ಸಲ ರೈನಿ ಸೀಸನ್ಗೆ ಬರೋಕ್ಕೆ ಸೀಸನ್ನೇ ಮಾನ್ಸೂನ್ ಸೀಸನ್ ಅಲ್ವಾ. ಮಾನ್ಸೂನ್ ವೆದರ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ ಅಂತ. ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್.